ಎಲ್ಲರಿಗೂ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ಹುರುಳಿಕಾಳು ಪಲ್ಯ ಡಿಫ್ರೆಂಟಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸ್ನೇಹಿತರೆ, ತುಂಬಾ ಟೇಸ್ಟಿ ಹಾಗೆ ತುಂಬಾ ಹೆಲ್ದಿ, ಅದರಲ್ಲೂ ಇವತ್ತಿನ ಕಾಲಕ್ಕೆ ನಿಜವಾಗೂ ಬೇಕಾದಂಥ ರೆಸಿಪಿ. ಹಾಗಾದರೆ ಹೇಗೆ ಮಾಡೋದು ನೋಡೋಣ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ನಷ್ಟು ಹುರುಳಿಕಾಳನ್ನು ಹಾಕ್ಕೊಳ್ತೀವಿ. ಇದು ಹುರುಳಿಕಾಳು ಅಂತಾರೆ, ಕೆಲವು ಕಡೆ ಹುರುಳಿಕಾಳು ಅಂತ ಹೇಳ್ತಾರೆ. ನಮ್ಮ ಹಳ್ಳಿ ಕಡೆ ಇದನ್ನು ಹುರುಳಿಕಾಳು ಅಂತಲೇ ಹೇಳ್ತಾರೆ. ಇದು ಈ ರೀತಿಯಲ್ಲಿ ಸ್ವಲ್ಪ ಶೈನಿಂಗ್ ಬರಬೇಕು, ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಆನಂತರ ಮತ್ತೊಂದು ಕುಕ್ಕರ್ಗೆ ಸುಮಾರು 1 ಲೀಟರ್ನಷ್ಟು ನೀರನ್ನು ಹಾಕಿ ಇದಕ್ಕೆ ನಾವು ಈಗ ಆಲ್ರೆಡಿ ಹುರ್ಕೊಂಡು ಬಂದಿರುವಂತಹ ಹುರುಳಿಕಾಳನ್ನು ಹಾಕೊಂಬಿಡೋಣ. ಬಿಸಿ ಇದ್ದಂಗೆ ಹಾಕ್ಕೊಳ್ಳಿ. ಆನಂತರ ಇದನ್ನು ಲಿಡ್ಡನ್ನು ಮುಚ್ಚಿ ಕುಕ್ಕರನ್ನು ಕೂಗಿಸ್ಕೊಬರೋಣ. ಸುಮಾರು 3 ಬಾರಿ ಕೂಗಿದ್ರೆ ಸಾಕು. ಇದು ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ. ನೋಡಿ, ಈ ರಸ ಏನಿದೆ, ಈ ಬಿಟ್ಕೊಂಡಿರೋ ರಸ ಏನಿದೆ, ಇದು ಕೂಡ ತುಂಬಾ ಟೇಸ್ಟಿ. ಇದನ್ನು ಉಪ್ಸಾರಾಗಿ ಉಪಯೋಗಿಸಬಹುದು. ಇದಕ್ಕೆ ಸ್ವಲ್ಪ ಉಪ್ಪಾಕಿ ಕುದಿಸಿದ್ರೆ ಸಾಕು, ಉಪ್ಸಾರು ರೆಡಿಯಾಗುತ್ತೆ. ಸೊ ಹುರುಳಿಕಾಳಿನ ಮತ್ತು ರಸನ ಎರಡನ್ನೂ ಕೂಡ ಸಪ್ರೇಟ್ ಮಾಡ್ಕೊಂಬಿಡೋಣ. ಒಂದು ತೂತ್ ಜಾಲರ ಅಥವಾ ಸೊಪ್ಪು ಸೋರು ಹಾಕುವಂತಹ ಜಾಲರ ಅನ್ನೋದರಲ್ಲಿ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಈಗ ನೀರು ಬೇರೆ ಮತ್ತು ಕಾಳು ಬೇರೆ ಆಯಿತು. ಈಗ ಮತ್ತೊಂದು ಬಾಣಲಿಯನ್ನು ತಗೊಂಡು ಇದಕ್ಕೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಅನಂತರ ಎಣ್ಣೆ ಕಾದ ನಂತರ ಸುಮಾರು ಅರ್ಧ ಟೀ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅನ್ನಲಿ. 2 ಬೇಡಿಗೆ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಅನಂತರ ಅರ್ಧ ಗೆಡ್ಡೆಯಷ್ಟು ಅಥವಾ ಒಂದು 4ರಿಂದ 5 ಇಲಕ್ನಷ್ಟು ಬೆಳ್ಳುಳ್ಳಿ, 1 ಕಡ್ಡಿ ಕರಿಬೇವು, ನಂತರ 2 ದಪ್ಪದಾದಂತಹ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಈರುಳ್ಳಿ ಹೆಚ್ಚಿಗೆ ಆದಷ್ಟು ಕೂಡ ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಉಪ್ಪಿನ ಪ್ರಮಾಣ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಹಾಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬೇಯಬೇಕು. ಮುಖ್ಯವಾಗಿ ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗ್ತಾ ಇದ್ದ ಹಾಗೆ ಹುರುಳಿಕಾಳನ್ನು ಬೇಯಿಸ್ಕೊಂಡಿರುವಂತಹ ಹುರುಳಿಕಾಳನ್ನು ಹಾಕೋಣ. 2 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ, 1 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡು ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ತುಂಬ ಒಂದು ಆರೋಗ್ಯಕರವಾದಂತಹ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬಾ ಟೇಸ್ಟಿಯಾದಂತಹ ಹಾಗೆ ಈಸಿಯಾಗಿ ಮಾಡಬಹುದಾದಂತಹ ಒಂದು ಒಳ್ಳೆಯ ಒಂದು ರೆಸಿಪಿಯನ್ನು ಹೇಳ್ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಎಲ್ಲ ಸಜೆಷನ್ನು ಕೂಡ ನಮಗೆ ಕೊಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.